ನಿನ್ನೆ ಅಂತೂ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ದೀಪಾವಳಿ ಹಬ್ಬ ಆಗಿರಲ್ಲ ಅಂದ್ಕೊತೀನಿ. ಏನು ಶಾರ್ಟ್ಗಳು, ನಾವಿಲ್ಲಿ ದೀಪಾವಳಿ ಹಬ್ಬಕ್ಕೆ ಶಾರ್ಟ್ಗಳು ಹೊಡಿತೀವಲ್ಲ, ಆ ಥರ 6 ಶಾರ್ಟ್ಸ್ಗಳು ಹೊಡಿತಾ ಇದ್ದಾರಲ್ಲ ಗುರು. ಅಪ್ಪ 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 ಕ್ರೇಜಿ ಬ್ಯಾಟಿಂಗ್ ಅಂತ ಹೇಳ್ಬೋದು. ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕ್ರಿಕೆಟ್ ಇಟ್ಕೊಂಡು ಮಾತಾಡ್ತಿರೋದು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 4th T20 ಮ್ಯಾಚ್ ಅಂತೂ ಬೆಂಕಿ ಆಗಿತ್ತು. ಹಿಂದಿದ್ದು 3 ಮ್ಯಾಚ್ಗಿಂತ ಈ ಮ್ಯಾಚ್ ಕ್ರೇಜಿ ಆಗಿತ್ತು ಅಂತ ಹೇಳ್ಬೋದು ಇಂಡಿಯನ್ ಫ್ಯಾನ್ಸ್ಗೆ. ಏನು ಗುರು, ಟಾಸ್ ವಿನ್ ಆಗಿ ಇಂಡಿಯಾ ಬ್ಯಾಟಿಂಗ್ ತಗೊಂಡಿದ್ದು ಗುರು. ಯಪ್ಪ 23 ಸಿಕ್ಸ್ಗಳು ಗುರು ಒಂದು ಇನ್ನಿಂಗ್ಸಲ್ಲಿ, ಅದು ಟೀಮ್ ಇಂಡಿಯಾ ಹೊಡೆದಿರೋದು. ಯಪ್ಪ ಬರೀ ಶಾರ್ಟ್ಸ್ಗಳು. ಯಪ್ಪ ಮೇಯ್ನಾಗಿ ಅಭಿಷೇಕ್ ಶರ್ಮಾ ಅವರು ಒಂದು 18 ಬಾಲಿಗೆ 36 ರನ್ ಹೊಡೆದ್ರು ಓಪನಿಂಗಲ್ಲಿ. ಅವರು 4 6 2 4 ಹೊಡೆದ್ರು. ಅದಾದಮೇಲೆ ಸಂಜು ಸ್ಯಾಮ್ಸನ್ ಏನೋ ಸೂರ್ಯಕುಮಾರ್ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವರೇ ಹೇಳಿದ್ರು, ಸಂಜು ಸ್ಯಾಮ್ಸನ್ ಅವರೇ ಹೇಳಿದ್ರು, ನನಗೆ ಒಂದು 10 ಇನ್ನಿಂಗ್ಸ್ ನಾನು ಯಾರನ್ನು ಚೇಂಜ್ ಮಾಡಿದಾಗೆ ನಿನಗೆ ಓಪನಿಂಗ್ ಬ್ಯಾಟಿಂಗ್ ಕೊಡ್ತೀನಿ T20ಲಿ. ಸೊ ಅದೇನು ಪ್ರೂವ್ ಮಾಡೋ ಅಂತ ಹೇಳ್ಬಿಟ್ಟಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು ಸಂಜು ಸ್ಯಾಮ್ಸನ್ ಅವ್ರಿಗೆ. ಇವರಂತೂ ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೀರಿಯಸ್ ಆಗಿ ತೊಗೋಬೇಕು ಈ ಥರ. ಏನು ಗುರು, ಲಾಸ್ಟ್ 5 ಇನ್ನಿಂಗ್ಸಲ್ಲಿ 3 ಸೆಂಚುರಿ 2 ಡಕ್ಔಟು. ಹೊಡೆದ್ರೆ ಸೆಂಚುರಿನೇ, ಹೊಡೆದಿಲ್ಲ ಅಂದರೆ ಝೀರೋನೇ. ಕ್ರೇಜಿ ಗುರು, ಕ್ರೇಜಿ. 3 ಸೆಂಚುರಿ ಗುರು. ಸಂಜು ಸ್ಯಾಮ್ಸನ್ ಅವರು ಇವತ್ತು ಮಸ್ತ್ ಆಡಿದ್ರು. 59 ಬಾಲ್ಗೆ 109 ರನ್ನು, 9 ಸಿಕ್ಸರ್ಸು, 6 ಫೋರ್ಸ್ ಹೊಡೆದಿದ್ದಾರೆ, ಅರೌಂಡ್ 200 ಸ್ಟ್ರೈಕ್ ರೇಟಲ್ಲಿ. ಅದಾದ್ಮೇಲೆ ಬಂದಿದ್ದು ಗುರು ತಿಲಕ್ ಒನ್ ಡೌನು. ಅಭಿಷೇಕ್ ಶರ್ಮಾ ಔಟ್ ಆದಮೇಲೆ ಬಂದಿದ್ದು ಗುರು ತಿಲಕ್ ವರ್ಮಾ. ಲಾಸ್ಟ್ ಎಲ್ಲಿ ಸೆಂಚುರಿಯಲ್ಲಿ ನಿಲ್ಲಿಸಿದ್ರು, ಸೆಂಚುರಿ ಹೊಡೆದ್ಬಿಟ್ಟು ಆ ಪಾರ್ಟ್ನ ಇಲ್ಲಿ ಕಂಟಿನ್ಯೂ ಮಾಡೋದು ಅಂತ ಹೇಳ್ಬೋದು. ಚಿಂದಿ ಆಡಿದ್ರು ಮಾತ್ರ. ಮುಂಬೈ ಇಂಡಿಯನ್ಸ್ ಯಾಕೆ ಅವ್ರಿಗೆ 8 ಕೋಟಿ ಕೊಟ್ಟು ರಿಟರ್ನ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಪ್ರೂವ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಗುರು, ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್. ಚಿಂದಿ ಗುರು. 47 ಬಾಲಿಗೆ 120 ರನ್ ಗುರು, ಅರೌಂಡ್ 250 ಸ್ಟ್ರೈಕ್ ರೇಟು. ಅದಾದಮೇಲೆ 10 ಸಿಕ್ಸರ್ಸ್ ಹೊಡೆದಿರೋದು, 10 ಸಿಕ್ಸರ್ಸು, 9 ಫೋರ್ಸ್ ಹೊಡೆದಿರೋದು ತಿಲಕ್ ವರ್ಮಾ. ಕ್ರೇಜಿ ಬ್ಯಾಟಿಂಗ್ ಗುರು, ಕ್ರೇಜಿ ಬ್ಯಾಟಿಂಗು. ಯಪ್ಪಪ್ಪ. ಆಮೇಲೆ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಪಾರ್ಟ್ನರ್ಶಿಪ್ಪು 210 86 ಬಾಲಿಗೆ. ಯಪ್ಪ, ನಾನು RCB 224 ಅದನ್ನು ಮುರಿತಾರೆ ಅಂದ್ಕೊಂಡೆ, ಆದರೆ ಓವರ್ಸ್ ಇರಲಿಲ್ಲ. ಆದರೆ ಏನು ಹೊಡೆದ್ರು ಸೌತ್ ಆಫ್ರಿಕಾ ಬಾಲರ್ಸ್ಗೆ ಹುಚ್ಚನಾಗಿ ಹೊಡೆದ್ರು ಅಂತ ಹೇಳ್ಬೋದು. ಎಕಾನಮಿ ಯಾರ್ದು ಕಮ್ಮಿ ಅಂದರೆ ಇವ್ರದ್ದು ಮಾರ್ಕೋ ಆ್ಯನ್ಸನ್ ಅವ್ರದ್ದು 10.50. ಅವ್ರದ್ದೇನೋ 10 ಪಾಯಿಂಟೇ ಅದೇ ಕಮ್ಮಿ. ನಮ್ಮ ಮಿಗ್ದವರೆಲ್ಲ 14.50 15. ಸ್ಟಬ್ಸ್ ಅಂತೂ ಒಂದು ಓವರ್ 21 ರನ್ ಹೊಡಿತಾರೆ. ಮಾರ್ಕ್ರಮ್ಗೂ ಅಷ್ಟೇ ಓವರ್ಗೆ 15 ರನ್ ಹೊಡೆದಿದ್ದಾರೆ. ಎಲ್ಲ ಅವ್ರಿಗೂ ಜಡ್ಜ್ ಹಾಕಿದ್ರು ಅಂತ ಹೇಳ್ಬೋದು. ಆ ಕೋಟ್ಸಿನೂ ಬಿಡಲಿಲ್ಲ ಈ ಸತಿ. ಮಾರ್ಕೋ ಆನ್ಸರ್ ಒಬ್ಬರು ಚೆನ್ನಾಗಿ ಡೆತ್ತಲ್ಲಿ ಲಾಸ್ಟ್ ಓವರು ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಅಂತ ಹೇಳ್ಬೋದು. ಆದರೂ ಸಂಜು ಸ್ಯಾಮ್ಸನ್ ಒಂದು 6 ಹೊಡಿತಾರೆ ಓವರಲ್ಲಿ, ಬಿಡಲ್ಲ. ಚಿಂದಿ ಬ್ಯಾಟಿಂಗ್ ಅಂತ ಹೇಳ್ಬೋದು. ಇಷ್ಟು ಎಲ್ಲಿಗೂ 283 ಟಾರ್ಗೆಟು, 283 ಹೊಡೆದಿರೋದು, 284 ಟಾರ್ಗೆಟ್ ಇದ್ದಿದ್ದು ಸೌತ್ ಆಫ್ರಿಕಾಗೆ. ಅದು ಒಂದೇ ವಿಕೆಟ್ ಕಳ್ಕೊಂಡಿರೋದು, ಅದು ಅಭಿಷೇಕ್ ಶರ್ಮಾ ವಿಕೆಟು. ಆಮೇಲೆ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ ಸೌತ್ ಆಫ್ರಿಕಾದವರು. ನಿಮ್ಗೆ ಗೊತ್ತು 283 284 ಟಾರ್ಗೆಟ್ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಅರೌಂಡು ಓವರ್ಗೆ 14-15 ರನ್ ಬೇಕಿರುತ್ತೆ. ಸೊ ಅಲ್ಲಿಂದನೇ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅಲ್ಲೇ ಅಷ್ಟೇ 148 ಕಾಲ್ಔಟ್ ಆಗ್ತಾರೆ ಸೌತ್ ಆಫ್ರಿಕಾ. ಅದು ಗೊತ್ತಿತ್ತು ನನಗೆ ಮುಂಚೆನೇ ಹೊಡೆಯೋಕ್ಕಾಗಲ್ಲ ಅಂತ. ಸೊ ಆ್ಯಸ್ ಯೂಶುವಲ್ ಹರ್ಷದೀಪ್ ಸಿಂಗ್ ಅವರು ಚಿಂದಿಗುರು. ಹರ್ಷದೀಪ್ ಸಿಂಗ್ ಅಂತೂ ಡೆಡ್ಲಿ ಬ್ಯಾಟ್ಸ್ಮನ್ ಹೆನ್ರಿಚ್ ಕ್ಲಾಸನ್ಗೆ ಫಸ್ಟ್ ಬಾಲೇ LBW ಮಾಡಾಕ್ತಾರೆ. ಚಿಂದಿ ಇತ್ತು ಅಂತ ಅದಂತೂ. ಮತ್ತು ನಮ್ಮ ಬಾಲರ್ಸ್ ಎಲ್ಲ ಹಾರ್ದಿಕ್ ಪಾಂಡ್ಯ ಗುರು ಅಂತ ಚೆನ್ನಾಗಿರೋ ಪಿಚ್ಚಲ್ಲೇ 1 ಓವರ್ ಮೇಡ್ ಇನ್ ಮಾಡಿದ್ರು ಗುರು. ಚಿಂದಿ ಬಾಲಿಂಗ್ ಅಂತ ಹೇಳ್ಬೋದು. ಹರ್ಷದೀಪ್ ಸಿಂಗ್ ಅವರು 3 ವಿಕೆಟ್ ತೆಗೆದಿದ್ದಾರೆ, ಅದು 3 ಕ್ರೂಷಿಯಲ್ ವಿಕೆಟು. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರು 1 ವಿಕೆಟು. ಮತ್ತು ಇವತ್ತು ರಿಂಕು ಸಿಂಗಿಗೆ 4 ಓವರ್ ಬಾಲಿಂಗ್ ಮಾಡೋಂಥ 4 ಓವರ್ ಬಾಲಿಂಗ್ ಕೊಟ್ಟಿದ್ರು. ಲಾಸ್ಟ್ ಓವರ್ ಅವರೇ ಮಾಡಿದ್ದು, ಅವರು 1 ವಿಕೆಟ್ ಸಿಕ್ತು. ಅದಾದಮೇಲೆ ನಿಮಗೆ ವರುಣ್ ಚಕ್ರವರ್ತಿ ಈ ಸೀರೀಸ್ ಸಖತ್ ಆಡಿದ್ದಾರೆ. ಫಸ್ಟ್ 2 ಸೀರೀಸು ಕಮ್ಮಿ ಹೊಡೆಸ್ಕೊಂಡಿದ್ರು. ಲಾಸ್ಟ್ 2 ಸೀರೀಸು ಚೆನ್ನಾಗಿ ಹೊಡೆಸ್ಕೊಂಡಿದ್ದಾರೆ. ಆದರೆ ವಿಕೆಟ್ ತೆಗೆದಿದ್ದಾರೆ, ಹೊಡೆಸ್ಕೊಂಡಿದ್ದಾರೆ. ಒಂದು 40 ರನ್ ಮೇಲೆ ಹೊಡೆಸ್ಕೊಂಡಿದ್ದಾರೆ. ಆದರೆ ವಿಕೆಟ್ಗಳು ಮೇನ್ ವಿಕೆಟ್ಗಳು ತೆಗೆದಿದ್ದಾರೆ. ಸೊ ಅವರು 2 ವಿಕೆಟ್ ತೆಗೆದ್ರು ಇವತ್ತು. ಮತ್ತು ರವಿ ಬಿಷ್ಣೋಯ್ ಅವರು 1 ವಿಕೆಟ್ ತೆಗೆದ್ರು. ಮತ್ತು ಅಕ್ಷರ್ ಪಟೇಲ್ ಅವರು ರನ್ನೇ ಕೊಟ್ಟಿಲ್ಲ, ಅವರು 2 ವಿಕೆಟ್ ತೆಗೆದ್ರು. ಸೊ ಅಲ್ಲಿಗೆ ಮ್ಯಾಚೇ ಮುಗ್ದೋಯ್ತು. 148ಕ್ಕೆ ಆಲ್ಔಟು ಸೌತ್ ಆಫ್ರಿಕಾ. ಚಾನ್ಸೇ ಇರಲಿಲ್ಲ ಅವರಿಗೆ ಪಾಪ. ಇಲ್ಲ ಅಷ್ಟೊಂದು ಅವ್ರ ಬಾಲರ್ಸು ಇವತ್ತು ಯಾರೂ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇರಲಿಲ್ಲ. ಅವ್ರ ಮೇನ್ ಬಾಲರ್ಸ್ ಇರಬೇಕಿತ್ತು. ರಬಾಡ ಇವತ್ತು ಇವ್ರಿಗೂ ಬಿಡಲಿಲ್ಲ. ಕೇಶವ್ ಮಹಾರಾಜ್ ಅವ್ರಿಗೂ ಸರಿಯಾಗಿ ಜಜ್ಜಿದ್ರು.
ಸೊ ಇವತ್ತು ಪ್ಯೂರ್ ಬ್ಯಾಟಿಂಗ್ ಅಂತ ಹೇಳ್ಬೋದು ಇಂಡಿಯನ್ ಟೀಮ್ ಕಡೆಯಿಂದ. ಏನು ಜಜ್ಜಿದ್ರು ಅವರಿಬ್ಬರು ಒಳ್ಳೆ ನಾನು ಹೊಡಿತೀನೋ ನೀನು ಹೊಡಿತೀನೋ ನಾನು ಹೊಡಿತೀನೋ ಹಂಗೆ ಹೊಡಿತಾ ಇದ್ದಾರೆ ಗುರು ಸಿಕ್ಸ್ಗಳು ಇಬ್ರು. ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಆ ಪಾರ್ಟ್ನರ್ಶಿಪ್ಪಲ್ಲಿ ಕ್ರೇಜಿ ಗುರು. ಆಮೇಲೆ ಇಬ್ಬರು ಸೆಂಚುರೀಸ್ ಮಾಡ್ಕೊಂಡ್ರು, ಅದು ಬೇರೆ. ಈಗ ಸಂಜು ಸ್ಯಾಮ್ಸನ್ 2 ಸೆಂಚುರಿ ಸೌತ್ ಆಫ್ರಿಕಾ ಮೇಲೆ, ತಿಲಕ್ ವರ್ಮಾದು 2 ಸೆಂಚುರಿ. ಒಳ್ಳೆ ಡಿಸಿಷನ್ ಮಾಡಿದ್ರು ಅಂತ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಅವರು ಅಪ್ ದ ಆರ್ಡರ್ ಇವ್ರನ್ನ ಕಳಿಸಿ ತಿಲಕ್ ವರ್ಮನ. ಕ್ರೇಜಿ ಬ್ಯಾಟಿಂಗು. ಅಪ್ ದ ಆರ್ಡರ್ 2 ಸತಿ ಕಳಿಸಿದ್ಕು 2 ಸತಿನೂ ಸೆಂಚುರಿ ಗುರು. ಚಿಂದಿ ಒಳ್ಳೆ ಯಂಗ್ಸ್ಟರ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಮ್ಮ ಇಂಡಿಯನ್ T20 ಕ್ರಿಕೆಟ್ ಟೀಮು ಡೆಡ್ಲಿಯಾಗಿ ಕಾಣಿಸ್ತಾ ಇದೆ ಗುರು, ಡೆಡ್ಲಿಯಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲ ಕಂಡೀಷನಲ್ಲೂ ಯಾವುದೇ ಥರ ಬಾಲರ್ ಬೇಕು, ಯಾವ ಥರ ವಿಕೆಟ್ ಇದ್ರೂ ಆರಾಮಾಗಿ ವಿನ್ ಆಗುವಂಥ ಸ್ಕ್ವಾಡ್ ಇದೆ ಅಂತ ಹೇಳ್ಬೋದು T20ಲಿ. ಸೊ ಆರಾಮಾಗಿ ನಾವು ನಮ್ಮ ಓಮಲ್ ಆಗುತ್ತಲ್ಲ T20 ವರ್ಲ್ಡ್ ಕಪ್ಪು, ಅದರಲ್ಲಿ ಆರಾಮಾಗಿ ಇಂಡಿಯಾ ತಿರ್ಗಾ ಡಿಫೆಂಡ್ ಮಾಡ್ಕೊಂಡು ವಿನ್ ಆಗ್ಬೋದು ಅನ್ಕೊತೀನಿ. ಅಷ್ಟು ಸ್ಟ್ರಾಂಗ್ ಇದೆ, ಚಿಂದಿ ಇದೆ ಮಾತ್ರ ಟೀಮ್ ಈ ಸತಿ T20ಲಿ. ಇನ್ನು ಹರ್ಷದೀಪ್ ಸಿಂಗ್ ಥರ ಇನ್ನೊಬ್ಬರು ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷದೀಪ್ ಸಿಂಗ್ ಇಬ್ಬರು ಇದ್ದಾರೆ. ಬೂಮ್ರಾ ಬಂದ್ಬಿಟ್ರೆ ಹಾಗೆ ಹೋಯ್ತು ಗುರು. ಫಾಸ್ಟ್ ಬೌಲಿಂಗಲ್ಲಿ ಡೆಡ್ಲಿ ಸ್ಪಿನ್ನರ್ಸ್ ನೀವು ಕೇಳೋದೇ ಬೇಕಿಲ್ಲ, ಕ್ರೇಜಿ. ಇಂಡಿಯಾದು T20 ಸ್ಕ್ವಾಡ್ ಮಾತ್ರ ಡೆಡ್ಲಿ ಆಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಸೀರೀಸು 3-1 ಟೀಮ್ ಇಂಡಿಯಾ ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ ಟು ಟೀಮ್ ಇಂಡಿಯಾ. ಸಖತ್ತಾಗಿ ಆಡಿದ್ದೀರಾ, ಒಳ್ಳೆ ಸೀರೀಸು ಇಂಡಿಯನ್ ಫ್ಯಾನ್ಸಿಗೆ ಕೊಟ್ಟಿದ್ದೀರಾ. ಮತ್ತು ಇನ್ನು ಮುಗೀತು, ಇಲ್ಲಿಗೆ T20 ಸೀರೀಸ್ ಮುಗೀತು. ಇನ್ನು 1 ವಾರ ಇದೆ. ಟೆಸ್ಟ್ 22ರಿಂದ ಸ್ಟಾರ್ಟ್ ಆಗ್ತಾಯಿದೆ ಗುರು, ಅದು ಮೇಯ್ನ್ ನಮಗೆ ಬೇಕಾಗಿರೋದು. ಸೊ ಅಲ್ಲೂ ಈ ಥರನೇ ಒಳ್ಳೊಳ್ಳೆ ಯಂಗ್ಸ್ಟರ್ಸ್ಗಳು ಬಂದು ಇದೇ ಥರ ಪರ್ಫಾರ್ಮ್ ಮಾಡಿದ್ರೆ ಚಿಂದಿ ಇರುತ್ತೆ ಇಂಡಿಯನ್ ಟೀಮಿಗೆ ಅಂತ ಹೇಳ್ತಿದ್ದೀನಿ. ಸೊ ಇಷ್ಟ ಆಗಿತ್ತು ವಿಡಿಯೋ. ನಿಮಗೇನು ಅನ್ನಿಸ್ತು ಮ್ಯಾಚ್ ನೋಡಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.